ಸ್ನೇಹಿತರೆ ನಮಸ್ಕಾರ. ಆರ್ ಸಿ ಬಿ ತಂಡ ಗೆದ್ದ ತಕ್ಷಣ ಒಂದು ಆತಂಕ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಹೋದ ಸಲ ಆರ್ ಸಿ ಬಿ IPL ಗೆಲ್ತು, ಸರಿ, ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಆಗಿದ್ದೇ ಬೇರೆ, ಮಹಾನ್ ದುರಂತವೇ ನಡೆದೋಗ್ಬಿಡ್ತು. ಅದಾದಮೇಲೆ ಈ ವರ್ಷವೂ ಕೂಡ ಆ ರೀತಿಯನ್ನು ಕೂಡ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಭಾರಿ ಮುಂಜಾಗ್ರತೆಯನ್ನು ವಹಿಸ್ಕೊಂಡ್ರೂ ಕೂಡ ಈ ಬಾರಿ ಹೊರಗಡೆ ಏನು ಅಂಥದ್ದು ಸಮಸ್ಯೆ ಆಗಲಿಲ್ಲ. ದೊಡ್ಡ ಸಮಸ್ಯೆಗಳು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದೆಲ್ಲ ಆಗಿದೆ ಬಿಡಿ. ಎಣ್ಣೆ ಏಟಲ್ಲಿ ಮತ್ತು ಅತಿಯಾದಂಥ ಸಂಭ್ರಮದಲ್ಲಿ ಮತ್ತು ಕೆಲವೊಂದು ಹುಚ್ಚಾಟವನ್ನು ಮೆರೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳಾಗಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ, ಅದೆಲ್ಲ ಅವರೇ ಮಾಡಿಕೊಂಡಿದ್ದು, ಅವೆಲ್ಲವನ್ನು ಕೂಡ ಹೊರತುಪಡಿಸಿದ್ರೆ ಟೀಮ್ನ ಒಳಗಡೆ ಅಂಥದ್ದೇನು ಕೂಡ ದೊಡ್ಡ ಡೆವಲಪ್ಮೆಂಟ್ ಆಗಲ್ವೇನೋ ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಆದರೆ ವೆರಿ ಸರ್ಪ್ರೈಸಿಂಗ್, ವೆರಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಟ್ರೋಫಿ ಗೆದ್ದಂತಹ ಸಂಭ್ರಮದಲ್ಲಿರುವಂಥ ಆರ್ ಸಿ ಬಿಗೆ ದೊಡ್ಡದೊಂದು ಆತಂಕ ಶುರುವಾಗಿದೆ. ಅಲ್ಲಿ ಈ ಟಿಮ್ ಡೇವಿಡ್ IPL ಪಂದ್ಯದಿಂದ ಅಮಾನತು ಆಗೋದ್ರ ಮೂಲಕ ಎಲ್ಲಾದರೂ ಆರ್ ಸಿ ಬಿ ಈ ಟ್ರೋಫಿ ಗೆಲ್ತಲ್ಲ, ಅದರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಅಂದರೆ ಆರ್ ಸಿ ಬಿ ಗೆದ್ದಿದ್ದೇ ರಾಂಗು, ಅಥವಾ ಆರ್ ಸಿ ಬಿಯ ಆಟಗಾರ ಈ ರೀತಿ ವರ್ತನೆ ಮಾಡಿರೋದ್ರಿಂದ ಇದು ಆರ್ ಸಿ ಬಿಯ ಟ್ರೋಫಿಯ ಮೇಲೆ ಅಥವಾ ಈ ಬಾರಿ ಪುನಃ ಕಪ್ ಗೆಲ್ತಲ್ವ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೀತಿದೆ. ಹಾಗೇನು ವೈಯಕ್ತಿಕವಾಗಿ ಆ ಆಟಗಾರನ ಬಗ್ಗೆ, ಒಳ್ಳೆ ಆಟಗಾರ, ಆ ರೀತಿ ಯಾವತ್ತೂ ಕೂಡ ವರ್ತನೆ ಮಾಡದೇ ಇರುವಂಥ ಆಟಗಾರ ಯಾಕೆ ಮೊನ್ನೆ ಆ ರೀತಿ ವರ್ತನೆ ಮಾಡಿದ್ರು ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಹಾಗಾದರೆ ಯಾರದು, ಆತ ಏನು ಮಾಡ್ದ, ಅದರ ಇಂಪ್ಯಾಕ್ಟ್ ಏನೇನು ಆಗಿದೆ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದೆ ಅಲ್ವಾ, ಕಳೆದ ಬಾರಿಯ IPL ಆಗಿರ್ಬೋದು, ಈ ಬಾರಿಯ IPL ಆಗಿರ್ಬೋದು, ಒಂದು ರೀತಿಯಲ್ಲಿ ವಿಶೇಷವಾದಂತಹ IPL. ಕಳೆದ ಬಾರಿ IPL ಅನ್ನು ಗೆದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ನಿರೀಕ್ಷೆ ಇರಲಿಲ್ಲ, ಆರ್ ಸಿ ಬಿ ಕಪ್ ಗೆಲ್ಲಬಹುದು ಅನ್ನೋಂಥ ನಿರೀಕ್ಷೆ ಇರಲಿಲ್ಲ. ಬಟ್ಟು ಈ ಬಾರಿ ಹಾಗಿರಲಿಲ್ಲ. ಒನ್ಸ್ ಅಗೇನ್ ಒಂದು ರೆಕಾರ್ಡು ಕ್ರಿಯೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಸತತ 2ನೇ ಬಾರಿ ಆರ್ ಸಿ ಬಿ ಕಪ್ಪನ್ನು ಗೆಲ್ಲೋದ್ರ ಮೂಲಕ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. ಹಾಗೆ ನೋಡಿದ್ರೆ ಕ್ರಿಕೆಟ್ ಅನ್ನೋದು ಒಂದು ರೀತಿಯಲ್ಲಿ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ಕ್ರೀಡೆ. ಅದರಲ್ಲೂ ಕೂಡ IPL ಅಂತ ಹೇಳಿದ್ರೆ ಅದೆಷ್ಟೋ ಜನ ಒಂದು ರೀತಿಯಲ್ಲಿ ಊಟ ನಿದ್ದೆಯನ್ನು ಬಿಟ್ಟು ಕೂಡ IPL ಅನ್ನು ನೋಡುವಂತಹ ಮಟ್ಟಿಗೆ ಕ್ರೇಜ್ ಇದೆ. IPLಗೆ ಆ ರೀತಿಯಾದಂಥ ಒಂದು ಫ್ಯಾನ್ ಫಾಲೋವಿಂಗ್ ಇದೆ. ಅದರಲ್ಲೂ ಕೂಡ ಇಡೀ ದೇಶದಲ್ಲಿ ನೀವು ಫ್ಯಾನ್ಸ್ಗಳ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಆರ್ ಸಿ ಬಿಗೆ ಇರುವಂಥ ಫ್ಯಾನ್ಸ್ಗಳ ಸಂಖ್ಯೆನೇ ಹೆಚ್ಚಿಗೆ ಅನ್ನುವಂಥದ್ದು ಕೂಡ ಈಗಾಗಲೇ ಸರ್ವೆ ರಿಪೋರ್ಟಿಂದ ಬಹಿರಂಗ ಆಗಿದೆ. ಇದರ ಬೆನ್ನಲ್ಲೇ IPL 2026 ಟೂರ್ನಿಯಲ್ಲಿ ಆರ್ ಸಿ ಬಿ ಸತತ 2ನೇ ಬಾರಿ ಟ್ರೋಫಿಯನ್ನು ಗೆದ್ದು ಸಂಭ್ರಮಿಸುವಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ಹೋರಾಟವನ್ನು ಕೊಟ್ಟಂತಹ ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸನ್ನು ಮಣಿಸಿದ ರೀತಿ ಮತ್ತು ಆ ಸಂದರ್ಭದಲ್ಲಿ ಆಟ ಆಡಿದ್ದು ನೋಡಿ. ಮೊದಲಿಗೆ ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ಟೈಟನ್ಸನ್ನು ಆರ್ ಸಿ ಬಿಯ ಬೌಲರ್ಸ್ಗಳು ಕಟ್ಟಿ ಹಾಕಿದ್ದಿದೆಯಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಕೇವಲ 155 ರನ್, ಕೇವಲ 155 ರನ್ಗೆ ಅವರ ಫಸ್ಟ್ ಇನ್ನಿಂಗ್ಸನ್ನು ಮುಗಿಸ್ತಾರೆ ಅಂತ ಹೇಳಿದ್ರೆ, ಅದ್ರ ಹಿಂದಿನ ಮ್ಯಾಚ್ ನೋಡಿದ್ದೀರಲ್ಲ, 200-215 ರನ್ಗಳು ಅದನ್ನು ಚೇಸ್ ಮಾಡಿದರು. ಹಾಗಿರುವಂತಹ ಟೀಮನ್ನು ಕೇವಲ 155 ರನ್ಗೆ ಕಟ್ಟಿ ಹಾಕೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಹಾಗೆಯೇ ಆರ್ ಸಿ ಬಿಯನ್ನು ಕೂಡ ಕಟ್ಟಾಕುವಂತಹ ನಿರಂತರ ಪ್ರಯತ್ನಗಳು ನಡೀತು. ಬಟ್ ಆದರೂ ಕೂಡ ಆರ್ ಸಿ ಬಿ ತಂಡದ ಒಂದು ಸಂಘಟಿತ ಹೋರಾಟ ಇಲ್ಲಿ ಗುಜರಾತ್ ಟೈಟನ್ಸನ್ನು ಮಣಿಸಿ ಚಾಂಪಿಯನ್ ಆಗುವಂತೆ ಮಾಡಿತು. ಇದು ಆರ್ ಸಿ ಬಿ ಅಭಿಮಾನಿಗಳು, ಆಟಗಾರರು ಸೇರಿದಂತೆ ಕ್ರಿಕೆಟ್ ಅಭಿಮಾನಿಗಳನ್ನು ಕೂಡ ಈ ಗೆಲುವು ಸಂಭ್ರಮಿಸುವಂತೆ ಮಾಡಿಬಿಡ್ತು. ಬಹುಶಃ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ಪ್ರತಿಯೊಂದು ಊರಿನಲ್ಲೂ, ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ನಗರದಲ್ಲೂ ಕೂಡ ಈ ಸಂಭ್ರಮ ಮನೆ ಮಾಡಿತ್ತು. ಬೆಂಗಳೂರಿನಲ್ಲಿ ಯಾವ್ಯಾವ ಹುಚ್ಚಾಟವನ್ನು ಮೆರೆದ್ರು ಅನ್ನೋದನ್ನು ಬಹುಶಃ ನೀವು ನಿನ್ನೆಯ ವೀಡಿಯೋಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಸೋಮವಾರ ಈ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಕುಡಿದು ಹುಚ್ಚಾಟ ಮೆರೆದಿದ್ದೇನೋ, ರಂಪಾಟ ಮಾಡಿದ್ದೇನೋ, ಬಟ್ಟೆ ಬಿಚ್ಚಿ ಕುಣಿದಿದ್ದೇನೋ, ರಸ್ತೆಗೆ ಹೋಗಿ ಅಡ್ಡ ಬಿದ್ದಿದ್ದೇನೋ, ಪಲ್ಟಿ ಹೊಡೆದಿದ್ದೇನೋ, ಹಬ್ಬ ಒಂದ ಎರಡ. ಇನ್ನೂ ಕೆಲವು ಕಡೆ ಪಟಾಕಿ ಹೊಡೆಯೋಕ್ಕೆ ಹೋಗಿ ಕೈಕಾಲು ಮುರ್ಕೊಂಡಿದ್ದನ್ನೂ ಕೂಡ ನಾವು ಕೇಳಿದ್ದೀವಿ. ಜೊತೆಗೆ ಒಂದಷ್ಟು ಅವಘಡಗಳಾಗಿ ಇವತ್ತಿಗೆ ಆಸ್ಪತ್ರೆಯಲ್ಲಿ ನರಳ್ತಾ ಇರೋರ ಸಂಖ್ಯೆನೂ ಕೂಡ ಏನು ಕಡಿಮೆ ಇಲ್ಲ. ಆದರೆ ಒಂದು ಏನು ಅಂತ ಹೇಳಿದ್ರೆ, ಕಳೆದ ಬಾರಿಯ IPL ಟ್ರೋಫಿ ಗೆದ್ದಂತಹ ಸಂದರ್ಭದಲ್ಲಿ ನಡೆದಂತಹ ದೊಡ್ಡ ದುರಂತ ಏನಿದೆ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನ ಆವರಣದಲ್ಲಿ ನಡೆದಂಥ ದುರಂತ, ಕಾಲು ತುಳಿತ, ಅಂಥದ್ದೊಂದು ಆಗಲಿಲ್ಲ ಅನ್ನೋದು ಒಂಚೂರು ನೆಮ್ಮದಿಯನ್ನು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಈಗ ಅಸಲಿ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಈ ಗೆಲುವಿನ ಸಂಭ್ರಮ ಒಂದು ಕಡೆ ಆದರೆ, ಇದರ ಬೆನ್ನಲ್ಲೇ ಆರ್ ಸಿ ಬಿ ಸ್ಟಾರ್ ಕ್ರಿಕೆಟಿಗ ಒಬ್ಬ ದೊಡ್ಡ ಎಡವಟ್ಟನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆತನಿಂದ ಈ ರೀತಿ ಎಕ್ಸ್ಪೆಕ್ಟೇಷನ್ ಯಾರೂ ಕೂಡ ಮಾಡಿರಲಿಲ್ಲ. ಇಂಥ ಒಬ್ಬ ಪ್ಲೇಯರ್, ಮೆಚೂರ್ಡ್ ಪ್ಲೇಯರ್, ಇವನು ಯಾಕಪ್ಪ ಈ ರೀತಿ ಮಾಡ್ದ ಅನ್ನುವಂಥ ಪ್ರಶ್ನೆ ಈಗೆಲ್ಲರೂ ಕೂಡ ಕೇಳ್ತಿದ್ದಾರೆ. ಆತ ಬೇರೆ ಯಾರೋ ಅಲ್ಲ, ಟಿಮ್ ಡೇವಿಡ್. ಸ್ಟಾರ್ ಆಟಗಾರ,
ಆಬ್ವಿಯಸ್ಲಿ ಟಿಮ್ ಡೇವಿಡ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದು ರೀತಿಯಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡಿರೋಂಥ ಆಲ್ರೌಂಡರ್ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ RCB ತಂಡಕ್ಕೆ ಒಬ್ಬ ಬಲಯುತವಾದಂತಹ ಆಟಗಾರ. ಇದೇ ಟಿಮ್ ಡೇವಿಡ್ RCB ಫೈನಲ್ ಪಂದ್ಯದ ಗೆಲುವಿನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ದ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. 17 ಎಸೆತಗಳಲ್ಲಿ 24 ರನ್ ಕೊಡುಗೆಯನ್ನು ಕೊಟ್ಟಂತಹ ಟಿಮ್ ಡೇವಿಡ್ ಪಾತ್ರ ನಾವಿಲ್ಲಿ ಅಲ್ಲಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಬ್ಬ ಗಟ್ಟಿಗ, ಒಳ್ಳೆ ಆಟಗಾರ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಆದರೆ ಇದೇ ಟಿಮ್ ಡೇವಿಡ್ಡು ಗುಜರಾತ್ ಟೈಟನ್ಸ್ನ ಇನ್ನಿಂಗ್ಸ್ನ ವೇಳೆ ಅಂಪೈರ್ ನಿತಿನ್ ಮೆನೋನ್ಗೆ ನೇರವಾಗಿ ಐಸ್ ಬ್ಯಾಗನ್ನು ಎಸೆದು ಆಕ್ರೋಶವನ್ನು ಹೊರಗಡೆ ಹಾಕಿದರು. ಇದು ನಿಯಮವನ್ನು ಉಲ್ಲಂಘಿಸಿದಂತಾಗಿತ್ತು. ಹೀಗಾಗಿ ಈ ಟಿಮ್ ಡೇವಿಡ್ಗೆ ಬಹುತೇಕ ಶಿಕ್ಷೆ ವಿಧಿಸಲಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿತ್ತು. ಆಬ್ವಿಯಸ್ಲಿ ಅದು ಆಗಲೇಬೇಕು. ಈಗ ಟಿಮ್ ಡೇವಿಡ್ ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ ಕೆಲವೊಂದಷ್ಟು ನಿಯಮಗಳನ್ನು ಪಾಲಿಸಲೇಬೇಕು. ಅವ್ರೇನು ಮೇಲಿಂದ ಇಳಿದು ಬಂದವರಲ್ಲ ಅಲ್ವಾ, ಅವರಿಗೂ ಕೂಡ ನಿಯಮ ಅದೇ ಅಲ್ವಾ. ಸೊ ದಟ್ ಪಾಲಿಸಲೇಬೇಕು. ಇಲ್ಲಿ ಘಟನೆ ಏನಾಗಿದ್ದು ಅಂತ ಹೇಳಿದ್ರೆ, ಗುಜರಾತ್ ಬ್ಯಾಟಿಂಗ್ ವೇಳೆ 10ನೇ ಓವರ್ನಲ್ಲಿ ವಿಕೆಟ್ ಒಂದು ಪತನಗೊಳ್ಳುತ್ತದೆ. ಈ ವೇಳೆ ಸಂಭ್ರಮಾಚರಣೆಯ ಜೊತೆಗೆ ಆಕ್ರೋಶ ಹೊರಗಡೆ ಹಾಕಿದಂತಹ ಟಿಮ್ ಡೇವಿಡ್ ತನ್ನಲ್ಲಿದ್ದಂಥ ಐಸ್ ಬ್ಯಾಗನ್ನು ಅಂಪೈರ್ ನಿತಿನ್ ಮೆನನ್ ಹತ್ತ ಎಸೆದಿದ್ದಾರೆ. ಇದು IPL ಕೋಡ್ ಆಫ್ ಕಂಡಕ್ಟ್ ಆರ್ಟಿಕಲ್ 202.9 ನಿಯಮದ ಪ್ರಕಾರ ಉಲ್ಲಂಘನೆಯಾಗಿದೆ. 2 ಡಿಮೆರಿಟ್ ಪಾಯಿಂಟ್ಸನ್ನು ಪಡೆದಂಥ ಟಿಮ್ ಡೇವಿಡ್ಗೆ IPL ಟೂರ್ನಿಯ 1 ಪಂದ್ಯದಿಂದ ಅಮಾನತು ಶಿಕ್ಷೆಯನ್ನು ವಿಧಿಸಲಾಗಿದೆ. ಅದರ ಜೊತೆಗೆ ಟಿಮ್ ಡೇವಿಡ್ ಈ ಟೂರ್ನಿಯಲ್ಲಿ ಹಲವು ಬಾರಿ IPL ಕೋಡ್ ಆಫ್ ಕಂಡಕ್ಟ್ ನಿಯಮವನ್ನು ಉಲ್ಲಂಘಿಸಿರೋದರಿಂದ 20ನೇ ಪಂದ್ಯ ಮತ್ತು 54ನೇ ಪಂದ್ಯದಲ್ಲಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಫೈನಲ್ ಪಂದ್ಯದ ಉಲ್ಲಂಘನೆ ಸೇರಿ ಒಟ್ಟು 5 ಡಿಮೆರಿಟ್ ಪಾಯಿಂಟನ್ನು ಪಡೆದಿದ್ದಾರೆ. ಇದು ಡಿಮೆರಿಟ್ಸ್ ಪಡೆದಂಥ ಆಟಗಾರನಿಗೆ ಒಂದು ಪಂದ್ಯದಿಂದ ಅಮಾನತು ಮಾಡುವಂತಹ ಪ್ರಮಾಣದ ಈ ಶಿಕ್ಷೆಯನ್ನು ವಿಧಿಸಬೇಕಾಗ್ತದೆ. ಸೊ ದಟ್ಟು ಪಂದ್ಯದ ಈ ಅಮಾನತಿನ ಜೊತೆಗೆ ಒಂದು ಪಂದ್ಯದ ಅಮಾನತಿನ ಜೊತೆಗೆ 50% ದಂಡವನ್ನು ವಿಧಿಸಲಾಗಿದೆ. ಪಂದ್ಯದ 50% ದಂಡವನ್ನು ವಿಧಿಸಲಾಗಿದೆ. ಇನ್ನು ತಾನು ಮಾಡಿದಂಥ ತಪ್ಪನ್ನು ಟಿಮ್ ಡೇವಿಡ್ ಒಪ್ಕೊಂಡಿದ್ದಾರೆ. ಬಳಿಕ ಮ್ಯಾಚ್ ರೆಫರಿ ಜಾವಗಲ್ ಶ್ರೀನಾಥ್ ದಂಡವನ್ನು ಹಾಗೂ ಅಮಾನತು ಶಿಕ್ಷೆಯನ್ನು ವಿಧಿಸಿದ್ದಾರೆ. ಸಿಂಗಾಪುರ ಮೂಲದ ಟಿಮ್ ಡೇವಿಡ್ ಆಸ್ಟ್ರೇಲಿಯಾ ತಂಡದ ಪರ ಆಡ್ತಾ ಇದ್ದಾರೆ. ಇದೀಗ RCB ಮೂಲಕ ಭಾರತದಲ್ಲಿ ಸ್ಟಾರ್ ಆಗಿ ಮಿಂಚಿದ್ದಾರೆ. ಮುಂಬರುವಂತಹ IPL ಟೂರ್ನಿಯಲ್ಲಿ ಟಿಮ್ ಡೇವಿಡ್ ಈ ಶಿಕ್ಷೆಯನ್ನು ವಿಧಿಸಬೇಕಾಗ್ತದೆ. ಅಂದರೆ ಇಲ್ಲಿ ಒಂದು ಅನುಮಾನ ಎಲ್ರಿಗೂ ಕೂಡ, ಈಗ IPL ಈ ಸೀಸನ್ ಮುಗ್ದಿರೋದ್ರಿಂದ ಟಿಮ್ ಡೇವಿಡ್ಗೆ ಈ ಶಿಕ್ಷೆಯನ್ನು ವಿಧಿಸಿರೋದ್ರಿಂದ ಈಗ ಟಿಮ್ ಡೇವಿಡ್ ಆಡಿದಂಥ ಈ ಫೈನಲ್ ಆಟಕ್ಕೆ ಏನಾದರೂ ಪರಿಣಾಮ ಬೀರುತ್ತಾ? ಫೈನಲ್ ಆಟವನ್ನು ರದ್ದು ಮಾಡಿ ಮತ್ತೆ ಏನಾದರೂ ಬೇರೆ ನಿಯಮವನ್ನು ಜಾರಿಗೆ ತರ್ತಾರಾ? ಅಥವಾ ಇಲ್ಲ ರೀಮ್ಯಾಚ್ ಆಡಬೇಕು ಅಂತೇಳಿ ಹೇಳ್ತಾರೋ? ಅಥವಾ ಕಪ್ಪನ್ನು ವಾಪಸ್ ಪಡೆದುಕೊಳ್ತಾರಾ? ಈ ರೀತಿಯಾದಂಥ ಗೊಂದಲ ಸಾಕಷ್ಟು ಜನರಿಗಿದೆ. ಯಾಕಂತ ಹೇಳಿದ್ರೆ ಟಿಮ್ ಡೇವಿಡ್ಡು ಲಾಸ್ಟು ಮಿಸ್ಟೇಕ್ ಮಾಡಿದ್ದು ಈ ಫೈನಲ್ ಪಂದ್ಯದಲ್ಲೇ ಅಲ್ವಾ. ಹಾಗಾಗಿ ಫೈನಲ್ ಪಂದ್ಯದಲ್ಲಿ ಮಿಸ್ಟೇಕ್ ಮಾಡಿರೋದ್ರಿಂದ ಆನಂತರನೂ ಕೂಡ ಟಿಮ್ ಡೇವಿಡ್ ಆಡಿರೋದ್ರಿಂದ ಸೊ ದಟ್ಟು ಅಲ್ಲಿ ಟಿಮ್ ಡೇವಿಡ್ ಆಡಿರೋದು ಸರಿಯಾಗಲ್ಲ ಕಾನೂನು ಪ್ರಕಾರ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಏನಾದರೂ ಈ ಫೈನಲ್ ಪಂದ್ಯವನ್ನೇ ರದ್ದು ಮಾಡ್ತಾರಾ ಅಥವಾ ಅದರ ರಿಸಲ್ಟನ್ನು ರದ್ದು ಮಾಡ್ತಾರಾ ಅನ್ನುವಂಥ ಚರ್ಚೆಗಳು ಅಥವಾ ಅನುಮಾನಗಳು ಕೆಲವರಲ್ಲಿದೆ. ಬಟ್ ಈ ನಿಯಮದ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ. ಒಮ್ಮೆ ಆಡಿದಂಥ ಪಂದ್ಯದಲ್ಲಿ ಆತ ತಪ್ಪು ಮಾಡಿದರೂ ಕೂಡ ಅದೇ ಪಂದ್ಯದಲ್ಲಿ ಶಿಕ್ಷೆಯನ್ನು ಅವಾಗಲೇ ವಿಧಿಸಿದರೆ ಮಾತ್ರ ಆಗ್ತದೆ. ಬಟ್ ಅದರ ಬಗ್ಗೆ ಸ್ವಲ್ಪ ರೆಫರಿಗಳು ಆಲೋಚನೆ ಮಾಡಿ ನಂತರ ಅವರಿಗೆ ಸರಿ ಕಾಣಿಸ್ತಿಲ್ಲ ಅನ್ನೋದು ಸ್ಪಷ್ಟವಾದ ಬಳಿಕ ಅದರ ಕ್ರಮವನ್ನು ತೆಗೆದುಕೊಳ್ತಾರೆ. ಸೊ ದಟ್ ಈಗೇನಾಗುತ್ತೆ ಅಂತ ಹೇಳಿದ್ರೆ 2026 ಕತೆ ಮುಗೀತು. ನೆಕ್ಸ್ಟ್ ಇರುವಂಥದ್ದು 2027. ಈ 2027ರ ಟೂರ್ನಿಯಲ್ಲಿ RCB ಅನಿವಾರ್ಯವಾಗಿ ಒಂದು ಮ್ಯಾಚ್ನಿಂದ ತಂಡದಿಂದ ಹೊರಗಡೆ ಇಡಬೇಕಾಗ್ತದೆ. ಯಾರನ್ನ? ಟಿಮ್ ಡೇವಿಡ್ನನ್ನು. ಈಗ ಫಾರ್ ಎಕ್ಸಾಂಪಲ್ಲು ಫಸ್ಟ್ ಮ್ಯಾಚಲ್ಲೇ ಇಡಬಹುದು ಅಥವಾ ಇಟ್ಟು ಮುಗಿಸ್ಬಿಡ್ತಾರೆ ಅನಿಸುತ್ತೆ. ಹಾಗೇನಾಗುತ್ತೆ, RCB ಮಿಡ್ಲ್ ಆರ್ಡರನ್ನು ಸ್ವಲ್ಪ ಬದಲಾವಣೆ ಮಾಡಬೇಕಾಗ್ತದೆ. ಟಿಮ್ ಡೇವಿಡ್ RCBಯಲ್ಲಿ ಮುಂದುವರಿಯೋದ್ರಿಂದ ಒಂದು ಪಂದ್ಯದಲ್ಲಿ ಟಿಮ್ ಡೇವಿಡ್ ಆಟವನ್ನು ಆಡುವಂತಿಲ್ಲ. ಹಾಗಾದರೆ ಟಿಮ್ ಡೇವಿಡನ್ನು RCB ತೆಗೆದುಕೊಳ್ಳಲ್ಲ ಅಥವಾ ಬಿಡುತ್ತೆ ಅಂತೇಳಿ ಆಯಿತು ಅಂತ ಇಟ್ಕೊಳ್ಳಿ, ಬೇರೆ ತಂಡಕ್ಕೆ ಹೋದರು ಅಂತಲೇ ಇಟ್ಕೊಳ್ಳಿ. ಆಗಲೂ ಕೂಡ ಏನು ಟಿಮ್ ಡೇವಿಡ್ಗೆ ಶಿಕ್ಷೆ ತಪ್ಪಿದಲ್ಲ, ಅದು ವ್ಯಕ್ತಿಗತವಾದಂಥ ಶಿಕ್ಷೆ. ಈಗ ತಂಡ ತಪ್ಪು ಮಾಡಿರೋದಲ್ಲ, ಈ ಟಿಮ್ ಡೇವಿಡ್ ಮಾತ್ರ ತಪ್ಪು ಮಾಡಿರೋದಲ್ಲ. ಹಾಗಾಗಿ ಟಿಮ್ ಡೇವಿಡ್ ಒಬ್ಬರಿಗೇ ಶಿಕ್ಷೆ ವಿಧಿಸಲೇಬೇಕಾಗ್ತದೆ. ಅವ್ರು ಯಾವ ತಂಡದಲ್ಲೇ ಆಡಲಿ ಒಂದು ಮ್ಯಾಚ್ನಿಂದ ಅವ್ರು ಹೊರಗಡೆ ಉಳಿಬೇಕಾಗ್ತದೆ ಅಧಿಕೃತವಾಗಿ. ಈ ಮೂಲಕ ಆ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕಾಗ್ತದೆ. ಇನ್ನು ದಂಡದ ವಿಚಾರಕ್ಕೆ ಬರೋದಾದರೆ ಒಂದು ಮ್ಯಾಚ್ನ 50% ಅಂದರೆ ಅವರಿಗೊಂದು ಈಗ 8 ಕೋಟಿ ಇತ್ತು ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ನಾನು ಹೇಳ್ತಿರೋದು. 4 ಕೋಟಿ
ವಾಪಸ್ಸು IPL ತಂಡಕ್ಕೆ ಅಥವಾ ನಮ್ಮ ಈ ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಕಾರಣಕ್ಕೋಸ್ಕರ BCCIಗೆ ದಂಡವಾಗಿ ಪಾವತಿಯನ್ನು ಮಾಡಬೇಕಾಗ್ತದೆ. ಕಟ್ ಮಾಡಿನೇ ಪೇಮೆಂಟ್ ಮಾಡ್ತಾರೆ ಅಂತೇಳಿ ಅನಿಸುತ್ತೆ, ಅದು ಮೋಸ್ಟ್ಲಿ. ಅಥವಾ IPL ಫ್ರಾಂಚೈಸಿಯವರೇ ಈ ಪೇಮೆಂಟನ್ನು ಮಾಡ್ತಾರೆ ಅಂತೇಳಿ ಅನಿಸುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಕೆಲವೊಂದು ಸಲ ಈ ಅತಿಯಾದಂಥ ಉಮೇದು ಅಂತೇಳಿ ಹೇಳ್ತಾರಲ್ಲ, ಅದು ಈ ರೀತಿಯೆಲ್ಲ ಮಾಡಿಸುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಡೇವಿಡ್ಗೆ ಹಾಕಿದಂಥ ದಂಡ ಮತ್ತು ವಿಧಿಸಿದಂಥ ಶಿಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.